ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ಮೇ 26ರಿಂದ 28ರವರೆಗೆ 8ನೇ ಆವೃತ್ತಿಯ ಭಾರತೀಯ ಓಪನ್ ಪ್ಯಾರಾ ಅಥ್ಲೆಟಿಕ್ಸ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ನಡೆಯಲಿದೆ. ಭಾರತೀಯ ಪ್ಯಾರಾಲಿಂಪಿಕ್ಸ್ ಸಮಿತಿ ಆಯೋಜಿಸುತ್ತಿರುವ ಈ ಕ್ರೀಡಾಕೂಟಕ್ಕೆ ದೇಶ ವಿದೇಶಗಳ ಪ್ಯಾರಾ ಅಥ್ಲೆಟಿಕ್ಸ್ ಆಗಮಿಸಲಿದ್ದಾರೆ. ಹೌದು, ಭಾರತದ 341 ಕ್ರೀಡಾಪಟುಗಳೊಂದಿಗೆ ಕರ್ಗಿಸ್ತಾನ, ಫಿಲಿಪೀನ್ಸ್, ಶ್ರೀಲಂಕಾ ಹಾಗೂ ಥೈಲೆಂಡ್ನ ಸ್ಪರ್ಧಿಗಳು ಕೂಡ ಕಣಕ್ಕಿಳಿಯಲಿದ್ದಾರೆ. ಜಾವ್ಲಿನ್ ತಾರೆ ಸುಮಿತ್ ಅಂಟಿಲ್ ಈ ಬಾರಿ ಪ್ರಮುಖ ಆಕರ್ಷಣೆಯಾಗಲಿದ್ದಾರೆ. आप सभी को पता है कि हम हर एडिशन में अपने रिकॉर्ड्स ब्रेक करते जा रहे हैं. पैरालंपिक्स की बात करें तो 19 से 29 मेडल्स और लास्ट टाइम हमने 111 मेडल्स जीते थे एशियन पैरा गेम्स में और फॉर श्योर एथलेटिक्स का इसमें एक बहुत ही बड़ा हिस्सा था. तो 100 ಮೀಟರ್ನಿಂದ ಜಾವ್ಲಿನ್ ಥ್ರೋವರೆಗೂ ಒಟ್ಟು 155 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಕರ್ನಾಟಕದ 15 ಪ್ಯಾರಾ ಅಥ್ಲೆಟಿಕ್ಗಳು ರಾಜ್ಯದ ಪರ ಕಣಕ್ಕಿಳಿಯಲಿದ್ದಾರೆ. 3 ದಿನಗಳ ಈ ಕ್ರೀಡಾ ಸಂಭ್ರಮಕ್ಕೆ ಬೆಂಗಳೂರು ಸಾಕ್ಷಿಯಾಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಪ್ಯಾರಾ ಅಥ್ಲೆಟಿಕ್ಗಳ ಪ್ರತಿಭೆ ಅನಾವರಣಗೊಳ್ಳಲಿರುವ ಈ ಚಾಂಪಿಯನ್ಶಿಪ್ ಏಷ್ಯನ್ ಪ್ಯಾರಾ ಗೇಮ್ಸ್ಗೆ ಭಾರತದ ಬಲಿಷ್ಠ ತಂಡ ರೂಪಿಸಲು ವೇದಿಕೆಯಾಗಲಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು. ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಯಾಕೆಂದ್ರೆ ನಾವು ಇದೇ 8-10 ವರ್ಷದ ಹಿಂದೆ ಪ್ಯಾರಾಲಿಂಪಿಕ್ ಸ್ಪೋರ್ಟ್ಸ್ ಒಂದು ರಿಕ್ರಿಯೇಷನ್ ಸ್ಪೋರ್ಟ್ಸ್ ತರ ಇತ್ತು. ಈಗ ಪ್ರೊಫೆಷನಲ್ ಸ್ಪೋರ್ಟ್ಸ್ ಆಗಿದೆ. ಮತ್ತೆ ನಿಮ್ಮೆಲ್ಲ ಗೈಡೆನ್ಸು, ನೀವೇನು ನಾವು ನಮ್ಮ ಮಾಡಿರೋ ತಪ್ಪುಗಳನ್ನ ಎಷ್ಟೋ ಸಲ ನಮಗೆ ತೋರಿಸ್ಕೊಟ್ಟು ಡೆವಲಪ್ ಮಾಡಲಿಕ್ಕೆ ನೀವೆಲ್ಲ ಹೆಲ್ಪ್ ಮಾಡಿದ್ರಿ. ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಮತ್ತು ಪ್ಯಾರಾ ಸ್ಪೋರ್ಟ್ಸ್ ಅಥ್ಲೀಟ್ಸ್ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ.